ದುಡ್ಡು ಕೊಟ್ಟು ಓಟ್ ತಗೊಳ್ಳೋದಾದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾಕೆ ಸರ್? ಪ್ರಜಾಪ್ರಭುತ್ವ ಅಂತ ಯಾರು ಹೇಳಾರ ಇದಕ್ಕೆ? ಹಣದ ಪ್ರಭುತ್ವ ಪ್ರಜಾಪ್ರಭುತ್ವ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ನಿರ್ಭೀತವಾದಂಥ ಮತದಾನ ಎಲ್ಲಿದೆ ಅದು? ಈಗ ಜನಗಳು ಅಷ್ಟೇ ದುಡ್ಡು ಕೊಡಲಿ ಅಂದರೆ ಕೇಳಿ ಇಸ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಟ್ಟವ್ರೆ. ಏನು ಮಾಡ್ತೀರಿ ಅದಕ್ಕೆ? ತಗೊಂಡು ವೋಟ್ ಮಾಡ್ತಿದ್ದಾರೆ, ಅಭಿವೃದ್ಧಿ ಕೇಳಕ್ಕೆ ಮುಖ ಇರುತ್ತಾ ಸರ್? ಯಾವುದೇ ಕಾರಣಕ್ಕೂ ನಾಚಿಕೆ ಇಲ್ಲ ಅವ್ರಿಗೆ. ಹಣ ತಗೊಂಡು ಮಾಡೋರಿಗೆ ಯಾವನಿಗೂ ಮಾನ ಮರ್ಯಾದೆ ಏನೂ ಇರೋದಿಲ್ಲ. 5 ವರ್ಷ ಅವ್ರು ಆಳ್ತಾರೆ ನಮ್ಮನ್ನು. ನಮ್ಮ ಹಣ ಅವ್ರು ಹಣ ತಗೊಂಡಿದ್ದ ಸುಮ್ಮನೆ ಏನು ಓಟ್ ಹಾಕಿಲ್ವಲ್ಲ, ನೀನು ಹಣ ತಗೊಂಡಿದ್ದಿ ಅಂತ ಕೇಳುವಂಥ ತಾಕತ್ ಅವ್ರಿಗಿರ್ತದೆ. ಅವ್ರು ಕೇಳ್ತಾರೆ. ಅವಾಗ ಅವ್ರ ಗುಲಾಮರಾಗಿ ನಾವು ಇರಬೇಕು. ಈಗ ಕೆಲಸ ಯಾರು ಮಾಡಿರ್ತಾರೆ? ಈಗ ಬಸ್ ಸ್ಟ್ಯಾಂಡ್ ಮಾಡಿದ್ರು, ಕೋರ್ಟ್ ಮಾಡಿದ್ರು, ಅಂಬೇಡ್ಕರ್ ಭವನ ಮಾಡಿದ್ರು, ಎಲ್ಲ ಕೆಲಸ ಮಾಡೋರು ಅವರು. ಈಗ ಹಳೇದೊಂದು ಸಿವಿಲ್ ಬಸ್ ಸ್ಟ್ಯಾಂಡ್ ಎಷ್ಟು ದಿವಸ ಆಗಿದೆ ಸರ್ ಇಲ್ಲಿ? ಅದು ನೋಡಿದಾರೆ ಸರ್? ಅದೊಂದು ಬಸ್ ಸ್ಟ್ಯಾಂಡ್ ಮಾಡಲಿಲ್ಲ. ಈಗ 10 ವರ್ಷ ಅವರು ಅಧಿಕಾರ ಮಾಡೋರು. ಇಲ್ಲಿ ಏನು ಮಾಡಿದ್ದಾರೆ ಅವರು ಸಹ? ಏನು ಮಾಡಿದ್ದಾರೆ ಹೇಳಿ? ಸರ್ ನಮಸ್ತೆ ಸರ್. ಎಲೆಕ್ಷನ್ ಜೋರಾಯ್ತು ನಿನ್ನೆ, ಹೆಂಗಾಯ್ತು ಸರ್ ನಿಮ್ಮ ಪ್ರಕಾರ? ಗೊತ್ತಾಗೋದಿಲ್ಲ. ಎಲ್ಲ ಜಿದ್ದಿ ಇದೆ, ಯಾರು ಅಂತ ಹೇಳೋಕ್ಕಾಗಲ್ಲ. ದುಡ್ಡು ಇಸ್ಕೊಂಡು ನಾವು ಮತ ಹಾಕ್ತೀವಿ, ಅವ್ರು ದುಡ್ಡು ಕೊಟ್ಟು ಓಟ್ ಕೇಳ್ತಾರೆ. ಇಂಥವ್ರಿಂದ ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ನಾವು? ನಿರೀಕ್ಷೆ ಮಾಡೋರು ಮೂರ್ಖರು ಅಷ್ಟೇ. ಏನು ಮಾಡ್ಬೇಕಾದದು ಹೇಳಿ? ಏನು ಮಾಡುವಂಗಿಲ್ಲ ಅಷ್ಟೇ. ಸುಮ್ಮನೆ ಹೇಳ್ತಾರೆ ನಾವು ದುಡ್ಡು ಕೊಡಲಿ ಅಂತ. 2 ಪಕ್ಷದವರು ಹೇಳೋದು ಅದೇ. ಆದರೆ ಏನೂ ಆಗೋದಿಲ್ಲ. ಸುಮ್ಮನೆ ನಾವು ಏನಕ್ಕಾದ್ರೂ ಬುದ್ಧಿ ಬೇಡವಾ? ಅಭಿವೃದ್ಧಿ ಸಾಕಷ್ಟು ಮಾಡೋದಿದೆ, ದುಡ್ಡು ಇಸ್ಕೊಳ್ತಾರೆ. ಜನಗಳು ಕಳಿಸಿರೋರು ಯಾರು? ಜನಗೆ ಭ್ರಷ್ಟ ಮಾಡಿರೋ ಯಾರು? ಇವರಿಗೆ. ಇವಾಗ 7,000 ಆಗೋದು ಒಂದು ಒಟ್ಟಿಗೆ, ನೆಕ್ಸ್ಟ್ ಎಲೆಕ್ಷನ್ಗೆ 10,000 ಕೇಳ್ತಾರೆ. ಕೇಳ್ತಾರೆ. ಏನು ಮಾಡೋಕ್ಕೂ ಆಗೋದಿಲ್ಲ. ಇವರೆಲ್ಲ ಕೊಡೋದೇ ನಿಲ್ಲಿಸ್ಬಿಟ್ರೆ ಓಟ್ ಮಾಡ್ತಾರೆ ಅವರು. ಎಷ್ಟಾರು ಪರ್ಸೆಂಟ್ ಆಗಲ್ಲ ಬಿಡಿ. ಏನದು? ಅಲ್ಲ, ಇಬ್ಬರು ನಿಂತ್ಕೊಂಡು ನಾವೇನು ಕೊಡೋದಿಲ್ಲ, ಬರೀ ಕ್ಯಾನ್ವಾಸ್ ಮಾಡ್ತೀವಿ ಅಂತ ಎಲೆಕ್ಷನ್ ಮಾಡಲಿ ನೋಡುವ. ಅದು ಸಾಧ್ಯನೇ? ಅದು ಸಾಧ್ಯವೇ ಇಲ್ಲ. ಏನೋ ಡೆಮಾಕ್ರಸಿ ಇರೋದು ಒಂಥರ ಹಣಕ ಅಷ್ಟೇ, ಇನ್ನೇನಾಗೋದಿಲ್ಲ. ಏನು ಮಾಡೋ ಗೊತ್ತಿರೋ ಎಲ್ಲ ಓಪನ್ ಸೀಕ್ರೆಟ್, ಏನಿಲ್ಲ, ಬಹಿರಂಗವಾಗಿ ಹಂಚಿದ್ರು. ಏನು ಮಾಡ್ತೀರಿ ಮತ್ತೆ? ಅದೆಲ್ಲ ಏನು ಮಾಡೋಕ್ಕಾಗಿಲ್ಲ ಬಿಡಿ. ಎಲ್ಲ ಈ ಥರ ದುಡ್ಡು ಕೊಟ್ಟು ಓಟ್ ತಗೊಳ್ಳೋದಾದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾಕೆ ಸರ್? ಪ್ರಜಾಪ್ರಭುತ್ವ ಅಂತ ಯಾರು ಹೇಳಾರ ಇದಕ್ಕೆ? ಹಣದ ಪ್ರಭುತ್ವ ಪ್ರಜಾಪ್ರಭುತ್ವ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ನಿರ್ಭೀತವಾದಂಥ ಮತದಾನ ಎಲ್ಲಿದೆ ಅದು? ಈಗ ಜನಗಳು ಅಷ್ಟೇ ದುಡ್ಡು ಕೊಡಲಿ ಅಂದರೆ ಕೇಳಿ ಇಸ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಟ್ಟವ್ರೆ. ಏನು ಮಾಡ್ತೀರಿ ಅದಕ್ಕೆ? ಯಾಕೆ ಕೊಡಲಿಲ್ಲ? ಇವ್ರು ಕಳ್ಸವ್ರೆ. ಈಗ 3,000 ಕೊಟ್ಟಿದ್ರು, ಅವ್ರು 3,000 ಕೊಟ್ಟರು, 2,000 ಕೊಟ್ಟಿದ್ರು. ಅವ್ರು ಈಗ 3,500 1,500 ಇನ್ನೂ ಹೆಚ್ಚಿಗೆ ಕೊಟ್ಟರು. ನಡೀತಾ ಅದೇ ಕಾಂಪಿಟೇಷನ್ನು ಅಷ್ಟೇ. ಅದೇ ಆಗಿರೋದು ಎಲೆಕ್ಷನ್. ಪರ್ಸೆಂಟೇಜ್ ಜಾಸ್ತಿ ಆಗಬೇಕು, ಅದೇ ಕಾರಣ. 5,000 ಕೊಟ್ಟರೆ ಅವ್ರು 7,000 ಕೊಟ್ಟಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಏನು ಹೇಳ್ತೀರಾ ಸರ್, ಯಾರು ಗೆಲ್ಬೋದು? ನಿಖಿಲ್ ಕುಮಾರಸ್ವಾಮಿ. ಎಷ್ಟು ವಿಶ್ವಾಸ ಇದೆ ಸರ್? ಯಾಕೆ ಅಂತಂದರೆ ಈ ಪಟ್ಟಣ ವಿಭಾಗದಲ್ಲಿ ಎಲ್ಲ ಆಲ್ಮೋಸ್ಟ್ ಕಾಂಗ್ರೆಸ್ ಕಡೆ ಮತ ಹೋಗಿದಾವಂತೆ, ಹಳ್ಳಿ ಕಡೆ ಮಾತ್ರ JDS ಕಡೆ ಹೋಗಿದಾವಂತೆ. ನೋಡಿ, ಅವ್ರಿಗೆ ಸಮೀಕ್ಷೆನ ಅವ್ರು ಹೇಳ್ತಾ ಇರ್ತಾರೆ, ನಮಗೆ ಸಮೀಕ್ಷೆನ ನಾವು ಹೇಳ್ತಾ ಇರ್ತೀವಿ ಅಲ್ವಾ? ಜನ ಏನು ಪ್ರಬುದ್ಧ ಜನಗಳೇನ ವೋಟ್ ಮಾಡಿದ್ದಾರೆ ಯೂತ್ಸು, ಅದನ್ನು ನೋಡಿ ನಾವು ಹೇಳ್ತೀವಿ ಅಷ್ಟೇ. ಅವನಿಗೆ ಲೀಡಿಂಗ್ ಬರ್ತದೆ, ಅದು ಅಷ್ಟು ಮಾತ್ರ ನಮಗೆ ಚೆನ್ನಾಗಿ ಗೊತ್ತು. ನಿಖಿಲ್ ಗೆಲ್ತಾರೆ ಅಷ್ಟೇ. ಹೌದು. ಹಣದ ಹೊಳೆ ಸಿಕ್ಕಾಪಟ್ಟೆ ಹರಿತಂತೆ ಸರ್ ಈ ಸಾರಿ. ಹಣದ ಹೊಳೆ ಅಂತ ಹೇಳಿದ್ರೆ ಸರ್ಕಾರ ಅವರು ರೂಲಿಂಗ್ ಇದೆ, ಹಣದ ಹೊಳೆ ಥರದ ಇನ್ನೇನು ಮಾಡ್ತಾರೆ ಸ್ವಾಮಿ? ಗ್ಯಾರಂಟಿ ಭಾಗ್ಯ ಜೊತೆಗೆ ಹಣ ಕೊಡ್ತಾರೆ, ಇದೆ ಅವ್ರ ಹತ್ರ ಹಣ ಕೊಡ್ತಾರೆ. ಏನು ಮಾಡೋದು ಹೇಳಿ? ಕೊಟ್ಟಿಲ್ವಾಗಾದ್ರೆ JDSನವರು? ಅವರು ಕೊಟ್ಟಿರ್ತಾರೆ. ಅವ್ರು 10 ಹೊಡೆದ್ರೆ ಇವ್ರು 5 ಹೊಡಿಲೇಬೇಕಲ್ಲ. ಹೊಡಿದೇ ಇದ್ರೆ ಈಗ ಯಾರೂ ಅಷ್ಟು ಸುಲಭವಾಗಿ ಇಷ್ಟು ಪರ್ಸೆಂಟ್ನಲ್ಲಿ ಬಂದು ಓಟ್ ಹಾಕೋದಿಲ್ಲ. ಈಗ 88-89% ಓಟ್ ಆಗಿದೆ ಅಲ್ವಾ? ಅದಕ್ಕೋಸ್ಕರ ಇವ್ರೇನು ಮಾಡ್ತಾರೆ, ಬಂದು ಪ್ರತಿಯೊಬ್ಬರು ತಗೊಂಡಿದ್ದೀವಲ್ಲಪ್ಪ ದುಡ್ಡು ಅಂಥೇಳಿ ಇವರು ಮಾಡ್ತಾರೆ, ಅವರು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸಮಯ ಮಾಡುವಂಥ ಇದಿದೆ, ಬಂದ್ ಮಾಡಿದ್ದಾರೆ, ತಗೊಂಡಿದ್ದಾರೆ. ಅವ್ರು ಋಣ ತೀರಿಸ್ಬೇಕಲ್ಲ, ಬಂದು ಚೆನ್ನಾಗಿ ಓಟ್ ಮಾಡಿದ್ದಾರೆ ಅಷ್ಟೇ. ದುಡ್ಡು ತಗೊಂಡು ಓಟ್ ಮಾಡ್ತಿದ್ದಾರೆ, ಅಭಿವೃದ್ಧಿ ಕೇಳಕ್ಕೆ ಮುಖ ಇರುತ್ತಾ ಸರ್? ಯಾವುದೇ ಕಾರಣಕ್ಕೂ ನಾಚಿಕೆ ಇಲ್ಲ ಅವ್ರಿಗೆ. ಹಣ ತಗೊಂಡು ಮಾಡೋರಿಗೆ ಯಾವನಿಗೂ ಮಾನ ಮರ್ಯಾದೆ ಏನೂ ಇರೋದಿಲ್ಲ.
5 ವರ್ಷ ಅವ್ರು ಆಳ್ತಾರೆ ನಮ್ಮನ್ನು. ನಮ್ಮ ಹಣ ಅವ್ರ ಹಣ ತಗೊಂಡಿದ್ದ ಸುಮ್ಮನೆ ಏನು ಓಟ್ ಹಾಕಿಲ್ವಲ್ಲ ರೇ, ನೀನು ಹಣ ತಗೊಂಡಿದ್ದಿ ಅಂತ ಕೇಳುವಂಥ ತಾಕತ್ತು ಅವ್ರಿಗಿರ್ತದೆ. ಅವ್ರು ಕೇಳ್ತಾರೆ. ಅವಾಗ ಅವ್ರ ಗುಲಾಮರಾಗಿ ನಾವು ಇರಬೇಕು. ತಗೊಂಡವ್ರಿಗೆ ಅಷ್ಟೇ ಅದು ಅನುಭವ ಆಗಬೇಕು ಅಷ್ಟೇ. ತಗೊಳ್ದೇ ಇರೋರಿಗೇನು ಆಗೋದಿಲ್ಲ. ಎಷ್ಟೋ ಜನ 5% ಆದರೂ ಇದೆ. 95% ಹಂಗೋದ್ರೆ 5% ತಗೊಳ್ದೇ ಇರೋರು ಪುಣ್ಯಾತ್ಮರವ್ರೆ. ಹಾಂ, ಅದು ಅವ್ರು ಕೇಳ್ತಾರೆ. ಅವಾಗ ತಗೊಂಡಿಲ್ವೇನಪ್ಪ, ನಮ್ಮ ಋಣದಲ್ಲಿದೆಯಾ, ತಗೊಂಡು ಹಾಕಿದ್ಯಾ, ನಿಮ್ಮ ಋಣ ಇವಾಗ ನಾವು ಕದಿಲೇಬೇಕು, ಎಲ್ಲಿಂದ ತರಬೇಕು, ನಮ್ಮ ಮನೆ ಟಸೆ ಹೊಡೆದಿದ್ವಾ, ಅಲ್ಲಿ ಹಾಕಿದ್ದೀವಿ ನಿಮ್ಮ ತಲೆ ಮೇಲೆ. ಈಗ 200 ಇತ್ತು 300 ಮಾಡ್ತೀವಿ ತೊಗರಿದ, ಇನ್ನೊಂದು 2 ಭಾಗ್ಯ ಕ್ಯಾನ್ಸಲ್ ಮಾಡ್ತೀವಿ, ಇನ್ನೊಂದು ದೊಡ್ಡ ಸಂಪಾದನೆ ಮಾಡ್ಕೊತೀವಿ ನಾವು ಅಷ್ಟೇ. ನೀವು ಕೊಟ್ಟವ್ರು 95% ಏನು ಕೊಟ್ಟಿದ್ದೀರ, ನೀವು ಹಾಳಾಗೋಗಿ ನಮಗೇನು, ನಾವು ಬರೋದು ಅಷ್ಟೇ ನೋಡ್ಕೊಂಡು ನಾವು ಬದುಕೋದ ಅಷ್ಟೇ ನೋಡ್ತೀವಿ ನಾವು. ಗೊತ್ತಾ ಸ್ವಾಮಿ, ಇಷ್ಟು ಹೇಳಬಲ್ಲ ನಾನು ಅವ್ರ ಬಗ್ಗೆ. ಯಜಮಾನ್ರೆ ಏನು ಹೇಳ್ತೀರಿ, ಯಾರು ಗೆಲ್ಬೋದು? ಯೋಗೇಶ್ವರ್ ಗೆಲ್ತಾರೆ ಸರ್. ಯೋಗೇಶ್ವರು ಆತ್ಮವಿಶ್ವಾಸದಿಂದ ಇದೆ ನಿಮಗೆ? ಅವರು ಕೇಳಿ ಎಲ್ಲ ಅಭಿವೃದ್ಧಿ ಮಾಡವ್ರೆ, ನೀರಿನ ಸೌಲಭ್ಯ ಎಲ್ಲ ಚೆನ್ನಾಗಿ ಮಾಡವ್ರೆ. ಅವರು ಈಗ ದುಡ್ಡು ಅವರು ಕೊಟ್ಟೋದಕ್ಕೆ ನಾವು ಇಸ್ಕೊತಾ ಇರೋದು. ದುಡ್ಡು ಕೊಟ್ಟೋದಕ್ಕೆ ಅವ್ರು ಕೊಟ್ಟೇ ಇಲ್ಲ ಅಂದರೆ ಅವ್ರು ಎಷ್ಟೇ ನಾವು ಮುದ್ದೆ ಎಣಿಸೋರು ನಾವು ಯಾರಿಗೆ ಹಾಕಬೇಕು ಅವ್ರಿಗೆ ಮಾಡೋದು. ಯಾರು ಅಭಿವೃದ್ಧಿ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಓಟ್ ಹಾಕೋದು ಸಹ. ಇವತ್ತು ಜನ ಅವ್ರು ಎಷ್ಟೇ ದುಡ್ಡು ತಗೊಂಡು ಕೊಡಿ, ದುಡ್ಡು ಕೊಡಿ ಅಂತ ಯಾರು ಜನ ಕೇಳಲಿಲ್ಲ ನಮ್ಮನ್ನು. ಯಾರೋ ದುಡ್ಡು ತಗೊಂಡು ಕೊಡಿ ಅಂತ ನಾವು ಕೇಳವಾ? ಏನಿಲ್ಲ, ಮನೆ ಬಾಗಿಲಿಗೆ ಅವರೇ ಒತ್ಕೊಂಡ್ಬಂದು ನೀನು ಇದಕ್ಕೆ ಮಾಡಪ್ಪ ಅಂತ ಹೇಳ್ತಾರೆ. ನಾವು ಎಷ್ಟೇ ಕೊಟ್ಟರು ಜನಗಳು ಇವತ್ತು ಬುದ್ಧಿವಂತ ಜನ. ಏನು ನಮ್ಮ ಮೇಲೆ ಒಂದು ತೆಂಗಿನ ಮರದಲ್ಲಿ ಒಂದು 5 ಕಾಯಿ ಕೆಡಕು ಕಾಯ್ತಿರಲ್ಲ, ತೆಂಗಿನ ಮರ ಸುಳಿಯೆಲ್ಲ ಬಿದ್ದೋಗಿದೆ ಸಹ. ಅವರೊಬ್ಬರು ಇಲ್ಲ ಅಂದರೆ ಚನ್ನಪಟ್ಟಣ ತಾಲೂಕಲ್ಲಿ ಇವತ್ತು ಯಾರೂ ಏನು ಮಾಡೋಕ್ಕಾಯ್ತಿರಲ್ಲ. ಇವತ್ತು ಹೈನುಗಾರಿಕೆ ಜಾಸ್ತಿ ಇಡೀ ಚನ್ನಪಟ್ಟಣ ತಾಲೂಕಲ್ಲಿ. ಬರೀ ಹಾಲೊಂದು ಕೇಳ್ಕೊಳ್ಳಿ ಎಲ್ಲರೂ, ಅಷ್ಟೊಂದು ಇದು ಇರೋದು. ನಾವು 1000 ಅಡಿ 1100 ಅಡಿ ಬೋರ್ ಹಾಕ್ಸ್ತಿದ್ದೋ. ಇವತ್ತೇನಿಲ್ಲ ಸಹ 300-350 ಅಡಿ ಲಾಸ್ಟು, ಅಷ್ಟರಲ್ಲಿ ನೀರು ಬರ್ತಾಯಿದೆ. ಆ ಥರದ ದೆಸೆಯಿಂದ 100ಕ್ಕೆ 100 ಭಾಗ ಗ್ಯಾರಂಟಿ ಯೋಗೇಶ್ವರ್ ಗೆಲ್ತಾರೆ ಸಹ. ಅವರು ಕೂಡ ಏನು ಕಡಿಮೆ ಇಲ್ಲ, ಸಿಕ್ಕಾಪಟ್ಟೆ ದುಡ್ಡು ಹಂಚಿಕೆ ಮಾಡಿದ್ದಾರೆ. ಮಾಡವ್ರೆ ಸಹ, ಇವ್ರಿಗೆ ಡಬ್ಬಲ್ ಮಾಡವ್ರೆ. ಅವರು ಸರ್ಕಾರನ ಮೀರಿಸ್ಬಿಟ್ಟಿದ್ದಾರೆ. ಮಾಡವ್ರೆ. ಮಾಡಿದ್ರು ಈಗ ಕೇಳಿ, ಅವ್ರು ಯಾರಿಗೆ ಜನ ಎಷ್ಟೇ ದುಡ್ಡು ಕೊಟ್ಟರು ಯಾರಿಗೆ ಮಾಡಬೇಕು ಅವ್ರಿಗೆ ಸಹ ಮಾಡೋದು. ಅವ್ರು ಕೊಟ್ಟವ್ರು, ಅವ್ರು ಇಲ್ಲ ಅಂತಲ್ಲ. ಇವರು 3000 ಕೊಟ್ಟರೆ ಅವ್ರು 6000 ಕೊಟ್ಟವ್ರೆ. ಆ ಥರ ಎಲ್ಲ ಆಗದೆ. ಆದ್ರೂ ಯಾರು ಕೆಲಸ ಯಾರು ಮಾಡಿರ್ತಾರೆ, ಈಗ ಬಸ್ ಸ್ಟ್ಯಾಂಡ್ ಮಾಡಿದ್ರು, ಕೋರ್ಟ್ ಮಾಡಿದ್ರು, ಅಂಬೇಡ್ಕರ್ ಭವನ ಮಾಡಿದ್ರು, ಎಲ್ಲ ಕೆಲಸ ಮಾಡವ್ರು ಅವರು. ಈಗ ಹಳೇದೊಂದು ಸಿವಿಲ್ ಬಸ್ ಸ್ಟ್ಯಾಂಡ್ ಎಷ್ಟು ದಿವಸ ಆಗಿದೆ ಸಹ ಇಲ್ಲಿ, ಅದು ನೋಡಿದ್ದಾರೆ ಸಹ. ಅದೊಂದು ಬಸ್ ಸ್ಟ್ಯಾಂಡ್ ಮಾಡಲಿಲ್ಲ. ಈಗ 10 ವರ್ಷ ಅವರು ಅಧಿಕಾರ ಮಾಡೋರು. ಇಲ್ಲಿ ಏನು ಮಾಡಿದ್ದಾರೆ ಅವರು ಸಹ? ಏನು ಮಾಡಿದ್ದಾರೆ ಹೇಳಿ? ಹಾಂ, ಅವರು ಮಾಡಿರೋ ಕೊಡೋಕ್ಕೆ ಏನಾದ್ರು ತೋರ್ಬೇಕಲ್ವೇ? ಈಗ ಮಾಡಿದರೆ ದುಡ್ಡು ಯಾಕೆ ಕೊಡ್ತಿದ್ರು? ಯಾಕೆ ಕೊಡ್ತಿದ್ರು? ಜನ ಅವ್ರಿಗೆ ಹುಡಿಕೊಂಡು ಹೋಗಿ ಓಟ್ ಹಾಕ್ತಾರೆ ಅವ್ರಿಗೆ, ಅಲ್ಲೋ ಸಹ. ಈಗ ಅದೇನಾಗದೆ ಅಂದರೆ ಇವ್ರ ಥರ ಯಾರೇ ಬರಲಿ ಸಹ, ಇವ್ರ ಥರ ಎಷ್ಟು ಕೆರೆಗೆ ನೀರು ಬಿಡಬೇಕು, ನಾನು ಏನು ಮಾಡಬೇಕು, ಎಲ್ಲಿ ಪೈಪ್ಲೈನ್ ಆಗದೆ, ಯಾವ ಹಳ್ಳ ಬರ್ತದೆ ಅಂತ ಇವ್ರಿಗೆ ಮಾತ್ರ ಗೊತ್ತು. ಅವ್ರಿಗೇನು ಗೊತ್ತು? ಎಷ್ಟು ಕೆರೆಯವೆ ಅಂತ ಅವ್ರು ಹೇಳ್ಬಿಡ್ಲಿ ಸರ್, ನೋಡ್ತೀನಿ ನಾನು ಎಷ್ಟು ಕೆರೆಯವೆ. 112 ಕೆರೆಗೆ ನಾನೇ ನೀರು ಬಿಟ್ಟಿದ್ದೀನಿ ಅಂತ. ಅದು ಅವ್ರು ನಿಜಪೂರ್ತಿಯಾಗಿ ಅವ್ರು ಹೇಳ್ಬಿಡ್ಲಿ, ಅವರು 112 ಕೆರೆಗೆ ನಾವು ನೀರು ಬಿಟ್ಟಿವಿ ಅಂತ ಅವರು. ಹಾಂ, ಅದೆಲ್ಲ ಸುಳ್ಳು ಸಹ. ಅದು ಇವತ್ತು ಜನ ಎಲ್ಲ ಕಂಡವ್ರೆ. 112 ಕೆರೆಗೆ ನೀರು ಬಿಟ್ಟಿರೋದು ಬಿಡದೇ ಇರೋದು ಯಾರು ಬಿಟ್ಟವ್ರಿ ಅಂತ ಯಾರು ಹೇಳ್ಕೊತಾರೆ ಅವರು. ಭಗೀರಥ ಯೋಗೇಶ್ವರು. ಯೋಗೇಶ್ವರು ಸರ್, ಯೋಗೇಶ್ವರು. ಬೆಟ್ಟಿಂಗ್ ಎಲ್ಲ ಜೋರಾಗಿ ನಡೀತಿದೆಯಂತೆ ಸಹ. ಇನ್ನೂ ಸ್ಟಾರ್ಟ್ ಮಾಡಲಿ, ಇನ್ಮೇಲೆ ಮಾಡ್ತಾರೆ. ಈಗ ಎಲ್ಲ ತಿಳ್ಕೊಂಡು, ಈಗ ನಾವೇ ಊರಲ್ಲಿ ಓಟ ನಡೀತಾ ಇತ್ತು, ನಾವೇ ಟೌನ್ಗೆ ಬಂದಿರಲಿಲ್ಲ. ನಾವು 8 ಗಂಟೆ ಆಗದೆ ನಮ್ಮೂರಲ್ಲಿ. ನಾನು ಗಂಗೆದೊಡ್ಡಿ ನಮ್ಮ ಚಕ್ಕೆರೆಗೆ ಓಟ್ ಹಾಕೋದು ನಾವು. ರಾತ್ರಿ 8 ಗಂಟೆ ಆಗದೆ 95% ಓಟ್ ಆಗದೆ ನಮ್ಮದು. 2300 ಓಟ್ ಇರೋದು 2250 ಓಟ್ ಆಗದೆ. ಇನ್ನೊಂದೇನು ಗೊತ್ತಾ, ಈಗ ದುಡ್ಡು ತಗೊಂಡು ನಾವು ವೋಟ್ ಮಾಡ್ತೀವಿ. ಅದಾದ ನಂತರ ನಮ್ಮ ಊರಿಗೆ ಒಂದೊಂದು ಆಸ್ಪತ್ರೆ ಬೇಕಾಗಿರುತ್ತೆ ಅಥವಾ ಇನ್ನೇನೋ ಬೇಕಾಗಿರುತ್ತೆ, ಕೇಳೋಕೆ ಮುಖ ಇರುತ್ತೆ ಸರ್. ಹೋಗಿ ಸಹ ದುಡ್ಡು ನೋಡಿ ತೋರ್ಕೊಟ್ಟಾರೆ ಅವರು. ಯಾವ್ದು ರಾಜಕಾರಣಿಗಳು ಯಾರು ದುಡ್ಡು ಕೊಡದೇ ಇದ್ದಾರೆ, ನಮ್ಮನ್ನು ದುಡ್ಡು ಕೊಡಿ ಅಂತ ಯಾರು ಮಾಡಲ್ರು ಸಹ. ಅವರೇ ನಾವು ಯಾರಿಗೆ ಮಾಡಬೇಕು ಅವ್ರಿಗೆ ಓಟ್ ಮಾಡ್ತಾರೆ ಸಹ. ಇದು ದುಡ್ಡು ಎಲ್ಲ ಇವರೇ ತಗೊಂಬಂದು ಮನೆಗಳಿಗೆಲ್ಲ ಕೊಡೋದು ಸಹ. ಇವರು ನೀವು ಕೋಳಿ ತಗೋ ತಿನ್ನೋ, ನೀನು ಮಟನ್ ತಗೋ ತಿನ್ನೋ, ನೀನು ಅಕ್ಕಿ ತಗೋ ಉಣ್ಣು ಅಂತ ಕೊಟ್ಟರು ಸಹ. ಅದೆಲ್ಲ ಕೊಡೋದು ತಪ್ಪು ಸಹ. ಅದೆಲ್ಲ ಈಗ ಕೇಳಿ, 2000 ರೂಪಾಯಿ ಹಾಕೊಂಡು ನಮ್ಮೇನು ಹಾಕಿ ಅಂತ ಯಾರು ಜನಗಳು ನಮ್ಮನ್ನು ಕೇಳಲಿಲ್ಲ. ಯಾರುವೆ ಊರು ನಮಗೆ ನಾವು ಬೆಳಿತೀವಲ್ಲ ಸಹ, ಅದೇ ನಮ್ಮದು ಗ್ರೈಟು. ನಮ್ಗೆ ಬೇಕಾಗಿರೋದು ನೀರೊಂದು ಸೌಲಭ್ಯ ಒಂದಿದ್ರೆ ಏನು ಬೇಕಾದ್ರೆ ಚಿನ್ನ ಬೇಕಾದ್ರೆ ಬೆಳಿಬಲ್ಲ ಸಹ. ನಮಗೆ ನೀರು ಇಂಪಾರ್ಟೆಂಟ್ ಬೇಕಾಗಿರೋದು. ಅವ್ರು ಕೊಡೋದು ಬಿಡಿ ಸಹ, ಇವತ್ತು ಕೊಡ್ತಾರೆ ನಾಳೆ ಕೊಂಟೈತದದು. ಯಾರು ನೀರಿನ ಸೌಲಭ್ಯ ನಮಗೆ ಮಾಡಿರ್ತಾರೋ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.